ಮನೆಯಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆಯಾ? ಈ ತಪ್ಪು ಮಾಡಿದರೆ ದರಿದ್ರವಕ್ಕರಿಸುತ್ತೆ ಎಚ್ಚರ. ಈ ಪರಿಹಾರದಿಂದ ಸ್ನಾನಗೃಹಕ್ಕೆ ಸಂಬಂಧಿಸಿದ ವಾಸ್ತುದೋಷಗಳನ್ನು ತೆಗೆದುಹಾಕಲಾಗುತ್ತದೆ. ಅದು ಯಾವುದೇ ಬಾತ್ರೂಮ್ ಆಗಿರಲಿ, ಅದರ ಟಾಯ್ಲೆಟ್ ಸೀಟ್ ಅನ್ನು ಯಾವಾಗಲೂ ಮುಚ್ಚಿರಬೇಕು. ವಾಸ್ತು ಪ್ರಕಾರ ನಿಮ್ಮ ಮನೆಗೆ ನೀವು ಅನುಮತಿಸುವ ಧನಾತ್ಮಕ ಶಕ್ತಿಗಳಿಗೆ ಸ್ನಾನಗೃಹವು ಬಹಳ ಮುಖ್ಯವಾಗಿದೆ. ವಾಸ್ತು ಸಲಹೆಗಳ ಪ್ರಕಾರ ಬಾತ್ರೂಮ್ಗಾಗಿ ವಾಸ್ತು ಯೋಜನೆಗೆ ಸ್ವಲ್ಪ ಗಮನ ಕೊಡುವುದು ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮತ್ತು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಮತ್ತು ಅಶುಭ ಶಕುನಗಳನ್ನು ತರಬಹುದು. ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಸ್ನಾನಗೃಹ, ಶೌಚಾಲಯ ನಿರ್ಮಾಣಕ್ಕೆ ಕೆಲವು ಪ್ರಮುಖ ನಿಯಮಗಳನ್ನು ನೀಡಲಾಗಿದೆ. ಲಗತ್ತಿಸಲಾದ ಬಾತ್ರೂಮ್, ಶೌಚಾಲಯದ ನಿಯಮಗಳನ್ನು ಅನುಸರಿಸಲು ಇದು ಮುಖ್ಯವಾಗಿದೆ. ಇಲ್ಲದಿದ್ದರೆ ಜೀವನವು ನಕಾರಾತ್ಮಕತೆಯಿಂದ ತುಂಬಿರುತ್ತದೆ. ನೀವು ಅದನ್ನು ಮನೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಬಾತ್ರೂಮ್ ಇದ್ದರೆ ನೀವು ತುಂಬ ಜಾಗರೂಕರಾಗಿರಬೇಕು. ನೀವು ವಾಸ್ತು ಪ್ರಕಾರ ಕಾಳಜಿ ವಹಿಸದಿದ್ದರೆ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು. ಆ ಪರಿಹಾರಗಳು ಯಾವುವು ಎಂಬುದನ್ನು ನೋಡೋಣ. ಈ ದಿನಗಳಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ಗಳನ್ನು ನಿರ್ಮಿಸಲಾಗುತ್ತದೆ. ಇದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಾಗ ನಿಮ್ಮ ಪಾದಗಳನ್ನು ಬಾತ್ರೂಮ್ ಕಡೆಗೆ ಚಾಚಬೇಡಿ. ಇದು ಪತಿ-ಪತ್ನಿಯರ ನಡುವೆ ಜಗಳಗಳನ್ನು ಹೆಚ್ಚಿಸಬಹುದು. ಮಲಗುವಾಗ ಯಾವಾಗಲೂ ಬಾತ್ರೂಮ್ ಬಾಗಿಲು ಮುಚ್ಚಿಡಿ. ಇಲ್ಲದಿದ್ದರೆ ವೈವಾಹಿಕ ಜೀವನದಲ್ಲಿ ವಿವಾದಗಳು ಹೆಚ್ಚಾಗುತ್ತವೆ. ಕೆಲವೊಮ್ಮೆ ವಿಷಯ ವಿಚ್ಛೇದನದ ಹಂತಕ್ಕೆ ಹೋಗುತ್ತದೆ. ಇದರೊಂದಿಗೆ ಮನೆಯ ಆರ್ಥಿಕ ಸ್ಥಿತಿಯು ಹದಗೆಡಲು ಆರಂಭಿಸುತ್ತದೆ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ವಾಸ್ತು ದೋಷಗಳಿಗೆ ಕಾರಣವಾಗಬಹುದು. ವಾಸ್ತು ದೋಷಗಳನ್ನು ತೊಡೆದುಹಾಕಲು ನಿಮ್ಮ ಬಾತ್ರೂಮ್ನಲ್ಲಿ ಗಾಜಿನ ಬಟ್ಟಲನ್ನು ಇರಿಸಿ ಮತ್ತು ಅದರಲ್ಲಿ ಕಲ್ಲು ಉಪ್ಪು ತುಂಬಿಸಿ. ಒಂದು ವಾರ ಬಾತ್ರೂಮ್ನಲ್ಲಿ ಬಿಡಿ. ಇದರ ನಂತರ ಸಿಂಕ್ನಲ್ಲಿ ಉಪ್ಪನ್ನು ತೊಳೆಯಿರಿ ಮತ್ತು ನಂತರ ಬಟ್ಟಲಿನಲ್ಲಿ ಮತ್ತೊಂದು ಉಪ್ಪನ್ನು ಸೇರಿಸಿ. ಈ ಪರಿಹಾರದಿಂದ ಸ್ನಾನಗೃಹಕ್ಕೆ ಸಂಬಂಧಿಸಿದ ವಾಸ್ತು ದೋಷಗಳನ್ನು ತೆಗೆದುಹಾಕಲಾಗುತ್ತದೆ. ಅದು ಯಾವುದೇ ಬಾತ್ರೂಮ್ ಆಗಿರಲಿ, ಅದರ ಟಾಯ್ಲೆಟ್ ಸೀಟ್ ಅನ್ನು ಯಾವಾಗಲೂ ಮುಚ್ಚಬೇಕು, ಏಕೆಂದರೆ ನಕಾರಾತ್ಮಕ ಶಕ್ತಿ ಅದರಿಂದ ಹೊರಹೊಮ್ಮುತ್ತದೆ. ಇದು ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ.